ಚನ್ನಪಟ್ಟಣ ಉಪಚುನಾವಣೆ ಫಲಿತಾಂಶ ಈಗಾಗಲೇ ಪ್ರಕಟ ಆಗಿರ್ತಕ್ಕಂಥದ್ದು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರ ಚುನಾವಣಾ ಪ್ರಚಾರದ ನೇತೃತ್ವವನ್ನು ವಹಿಸಿದ್ದಂಥ ಮಾಜಿ ಸಂಸದರಾಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಸರ್ ಈಗ ನಮ್ಮ ಜೊತೆಲಿದ್ದಾರೆ. ಸರ್, ಮೊದಲಿಗೆ ಈ ಚುನಾವಣೆ ಫಲಿತಾಂಶದ ಬಗ್ಗೆ ಏನು ಹೇಳ್ತೀರಾ? ಚುನಾವಣೆ ಇವತ್ತು ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿಯನ್ನ ಈ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನವರ ಆರೋಪಗಳಿಗೆ ತಕ್ಕ ಉತ್ತರವನ್ನು ಇವತ್ತು ರಾಜ್ಯದ ಜನ ಮೂರು ಭಾಗಗಳಲ್ಲಿ, ಒಂದು ಕಲ್ಯಾಣ ಕರ್ನಾಟಕದಲ್ಲಿ, ಮತ್ತೊಂದು ಮಧ್ಯ ಕರ್ನಾಟಕದಲ್ಲಿ, ಇನ್ನೊಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಸರ್, ಮೂರು ಉಪಚುನಾವಣೆಯಲ್ಲಿ ಸಾಕಷ್ಟು ಒಂದು ಪ್ರತಿಷ್ಠೆಯ ಕುತೂಹಲ ಕೇಳಿಸಿದಂಥ ಕ್ಷೇತ್ರ ಅಂದರೆ ಚನ್ನಪಟ್ಟಣ. ಈ ಚನ್ನಪಟ್ಟಣ ಕ್ಷೇತ್ರದ ಚುನಾವಣಾ ನೇತೃತ್ವವನ್ನು ವಹಿಸಿದವರು ಡಿ.ಕೆ. ಬ್ರದರ್ಸ್. ಅದರಲ್ಲೂ ಕೂಡ ಸುರೇಶ್ ಅವರು ಇದನ್ನು ಸಾಕಷ್ಟು ಪ್ರತಿಷ್ಠೆಯಾಗಿ ಕೂಡ ತಗೊಂಡಿದ್ರು. ನಿಮಗೆ ಈ ಫಲಿತಾಂಶ ಏನನ್ಸುತ್ತೆ? ಜವಾಬ್ದಾರಿ ಹೆಚ್ಚಿದೆ ಅಂತೇಳಿ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಕುಮಾರಸ್ವಾಮಿಯವರಿಂದ ತೆರವಾದಂಥ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ನಾನೇ ಅಭ್ಯರ್ಥಿ, ನನಗೆ ಆಶೀರ್ವಾದ ಮಾಡಿ, ನನ್ನ ಜಿಲ್ಲೆಯ ಅಭಿವೃದ್ಧಿಗೆ ನನಗೊಂದು ಅವಕಾಶ ಮಾಡಿಕೊಡಿ, ನನಗೆ ಶಕ್ತಿ ತುಂಬಿ ಅಂತೇಳಿ ಮನವಿ ಮಾಡಿದ್ರು. ಸೊ ಅದು ಇವತ್ತು ಫಲ ಕೊಟ್ಟಿದೆ. ಸರ್, ಈ ಗೆಲುವಿಗೆ ಯಾವೆಲ್ಲ ಅಂಶಗಳು ಕಾರಣವಾದವು? ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ವರ್ಕೌಟ್ ಆದ್ವಾ, ಅಥವಾ ನಿಮ್ಮ ಸ್ಟ್ರಾಟಜೀಸ್ ಏನು, ನಿಮ್ಮ ಏನು ತಂತ್ರಗಾರಿಕೆಗಳು ವರ್ಕೌಟ್ ಆಗ್ತಾ, ಹೇಗೆ? ಕಾಂಗ್ರೆಸ್ನ ಗ್ಯಾರಂಟಿ, ಒಗ್ಗಟ್ಟಿನ ಮಂತ್ರ, ಯೋಗೇಶ್ವರ್ ಅವರ ಒಂದಷ್ಟು ಜನ ಬೆಂಬಲಿಗರು, ಅವರ ಅನುಯಾಯಿಗಳು, ಸೊ ನಮ್ಮ ಕೆಲಸ ಕಾರ್ಯಗಳು, ಸೊ ಎಲ್ಲವೂ ಕೂಡ ಇವತ್ತು ನಮ್ಮ ಕಾರ್ಯಕರ್ತರ ಒಗ್ಗಟ್ಟಿನ ಫಲ ಇವತ್ತು ನಮಗೆ ಯಶಸ್ಸನ್ನು ಕಂಡಿದೆ. ಸರ್, ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಲೇಬೇಕು ಅಂತೇಳಿ ಎನ್.ಡಿ.ಎ ಮೈತ್ರಿಕೂಟ ಎರಡೂ ಕೂಡ ಒಗ್ಗಟ್ಟಾಗಿದ್ವು. ಮಾಜಿ ಪ್ರಧಾನಿ, 3-4 ಜನ ಮಾಜಿ ಮುಖ್ಯಮಂತ್ರಿಗಳು, 2-3 ಜನ ಮಾಜಿ ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ದಂಡೆ ಬಂದು ಆ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಿತು. ಅದೇ ಇವೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ವರ್ಕೌಟ್ ಆಯಿತು ಅಂತ ನೋಡಿ, ಜನ ತೀರ್ಮಾನ ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಒಂದು ಕಡೆ ಪ್ರಧಾನಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು, ಇನ್ನೊಂದು ಕಡೆ ಕುಮಾರಸ್ವಾಮಿಯವರ ಸ್ವಕ್ಷೇತ್ರ, ಕುಮಾರಸ್ವಾಮಿಯವರ ಸುಪುತ್ರ ಚುನಾವಣೆಗೆ ನಿಂತಿರುವಂಥದ್ದು, ಇನ್ನೊಂದು ಕಡೆ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಪ್ರಚಾರ, ಇನ್ನೊಂದು ಕಡೆ ಸದಾನಂದ ಗೌಡರ ಪ್ರಚಾರ, ವಿರೋಧ ಪಕ್ಷದ ನಾಯಕರು ಪ್ರಚಾರ, ಹೀಗೆ ಎಲ್ಲ ನಾಯಕರುಗಳು ಬಂದು ಪ್ರಚಾರ ಮಾಡಿ ಏನೇ ಆರೋಪಗಳು ಮಾಡಿದ್ರೂ ಕೂಡ ಜನ ತೀರ್ಮಾನ ಮಾಡಿದ್ದೊಂದೇ, ನಾವು ನಮ್ಮ ಜಿಲ್ಲೆಯ ಮಗನನ್ನು ಉಳಿಸ್ಕೋಬೇಕು, ಅಭಿವೃದ್ಧಿಗೆ ನಾವು ಸಹಕಾರಿಯಾಗಿರಬೇಕು, ನಾವು ಅವ್ರಿಗೆ ಶಕ್ತಿ ತುಂಬಬೇಕು ಅಂಥೇಳಿ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಸರ್, ಈ ಚುನಾವಣೆಯಲ್ಲಿ ಡಿ.ಕೆ. ಬ್ರದರ್ ಅವರ ಒಂದು ಪ್ರತಿಷ್ಠೆ ಮತ್ತು ಏನು ಕುಮಾರಸ್ವಾಮಿ ಅವರ ಪ್ರತಿಷ್ಠೆಯನ್ನು ಪಣಕ್ಕಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಈ ಒಂದು ಕಾಂಗ್ರೆಸ್ ಗೆಲ್ಲುವ ಮುಖಾಂತರವಾಗಿ ನಿಮ್ಮ ಕೈ ಮೇಲ್ಗೈ ಆಗಿದೆ ಅಂತ ಅನಿಸುತ್ತೆ? ಇದು ನನ್ನ ಕೈ ಮೇಲ್ಗೈ ಅಲ್ಲ, ಇದು ಕಾಂಗ್ರೆಸ್ನ ಮೇಲ್ಗೈ, ಕಾರ್ಯಕರ್ತರ ಮೇಲ್ಗೈ, ಸಿದ್ದರಾಮಯ್ಯನವರ ಸರ್ಕಾರದ ಮೇಲ್ಗೈ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲ್ಗೈ. ಸರ್, ಒಟ್ಟಾರೆ ಸರ್, ರಾಮನಗರ ಜಿಲ್ಲೆಯಲ್ಲಿ ಒಟ್ಟು 4 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಶಾಸಕರೇ ಇರತಕ್ಕಂಥದ್ದು. ಒಂದು ಶಪಥವನ್ನು ಮಾಡಿದರೆ ಡಿ.ಕೆ. ಬ್ರದರ್ಸು, ರಾಮನಗರ ಜಿಲ್ಲೆಯಿಂದ JDSನ ಗೆಟ್ಔಟ್ ಮಾಡಬೇಕು ಅಂತೇಳಿ. ಅದು ಯಶಸ್ವಿ ಆಗಿದ್ದೀರಿ ಅಂತ ಅನಿಸುತ್ತೆ? ಇಲ್ಲ, ನಾವು ತೆಗಿಲಿಕ್ಕೆ ಉಳಿಸ್ಕೊಳ್ಳಿಕ್ಕೆ ನಾವಲ್ಲ, ಜನರ ತೀರ್ಮಾನ. ಜನ ತೀರ್ಮಾನ ಕೊಟ್ಟಿದ್ದಾರೆ, ಜನ ಜವಾಬ್ದಾರಿಯನ್ನು ಹೆಚ್ಚಿಸಿದ್ದಾರೆ. ಆ ಜವಾಬ್ದಾರಿಯನ್ನು ಅರ್ಥಕೊಂಡು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಜಿಲ್ಲೆಯ 4 ಜನ ಸೇರಿ ಒಗ್ಗಟ್ಟಿನಿಂದ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು. ಆ ಜವಾಬ್ದಾರಿಯ ತನವನ್ನು ಎಲ್ಲರೂ ಕೂಡ ನಾವೆಲ್ಲ ಅರ್ಥಕೊಂಡು ಪ್ರತಿದಿನ ಹೆಜ್ಜೆಯನ್ನು ಇಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಈ ಚುನಾವಣಾ ಪ್ರಚಾರದಲ್ಲಿ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಸರ್, ಯೋಗೇಶ್ವರ್ ಅವರು ಗೆದ್ದರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಈ ಚುನಾವಣಾ ಫಲಿತಾಂಶ ಅದಕ್ಕೆ ಮುನ್ನುಡಿನ ಅಂತ? ಇಲ್ಲ, ಈ ಚುನಾವಣೆಯಲ್ಲಿ ಮುಖ್ಯಮಂತ್ರಿಗಳಿಗೆ ನಡೆದಂಥ ಚುನಾವಣೆ ಅಲ್ಲ, ಇದು ನಡೆದಂಥದ್ದು ಉಪಚುನಾವಣೆ. ಈ ಉಪಚುನಾವಣೆಯಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ. ಸೊ ಹಾಗಾಗಿ ಅದರ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಒಂದು ದಿನ ಆಗಬೇಕು ಅಂತಕ್ಕಂಥದ್ದು ಜಿಲ್ಲೆಯ ಜನರ ಭಾವನೆ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಮುಂದೆ ನಡೆಯುವಂಥ 28ಕ್ಕೋ ಯಾವಾಗ ಸರ್ಕಾರ ತೀರ್ಮಾನ ಮಾಡ್ತದೆ, ಪರೀಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ, ಆವತ್ತು ಅದ್ರ ವಿಚಾರ ಚರ್ಚೆಗೆ ಬರುತ್ತೆ. ಈಗ ಉಪಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಅವರು ಕೆಲಸ ಮಾಡ್ತಾರೆ. ಸರ್, ಈ ಚುನಾವಣೆಯಲ್ಲಿ ಸರ್ ಮತ್ತೊಂದು ಸರ್, ಹಳೆ ಮೈಸೂರು ಭಾಗದ ಒಕ್ಕಲಿಗರ ಒಂದು ನಾಯಕತ್ವದ ಚುನಾವಣೆ ಅಂತ ಹೇಳ್ತಾ ಇದ್ರು, ಅದ್ರ ಬಗ್ಗೆ ಏನು ಹೇಳ್ತೀವಿ?
ಇದು ಒಕ್ಕಲಿಗರ ನಾಯಕತ್ವದ ಚುನಾವಣೆ ಅಲ್ಲ, ಇದು ರಾಮನಗರ ಜಿಲ್ಲೆಯ ಅಭಿವೃದ್ಧಿಯ ಚುನಾವಣೆ, ಚನ್ನಪಟ್ಟಣದ ಅಭಿವೃದ್ಧಿಯ ಚುನಾವಣೆ, ಚನ್ನಪಟ್ಟಣದ ಸ್ವಾಭಿಮಾನದ ಚುನಾವಣೆ. ಸರಿಯಾದ ಉತ್ತರವನ್ನು, ಸ್ಪಷ್ಟ ಸಂದೇಶವನ್ನು ಎಲ್ಲ ನಾಯಕರುಗಳಿಗೂ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವ್ರಿಗೂ ಕೊಟ್ಟಿದ್ದಾರೆ, JDSನವ್ರಿಗೂ ಕೊಟ್ಟಿದ್ದಾರೆ. ಅಂತಿಮವಾಗಿ ಸರ್, ಚನ್ನಪಟ್ಟಣ ಕ್ಷೇತ್ರದ ಮತದಾರರಿಗೆ ಹೇಳೋದಾದ್ರೆ ಏನಿಲ್ಲ, ನೀವು ಕೊಟ್ಟಿರ್ತಂಥ ತೀರ್ಪನ್ನು ನಾವು ತಲೆ ಬಾಗ್ತೇವೆ. ನಿಮ್ಮ ಜೊತೆ ನಾವಿದ್ದೇವೆ. ನಿಮ್ಮ ಕಷ್ಟ ಸುಖಗಳಿಗೆ ನಿಮ್ಮ ಮಕ್ಕಳಾಗಿ, ನಿಮ್ಮ ಸೇವಕರಾಗಿ ನಾವು ನಿಮ್ಮ ಜೊತೆ ನಿಲ್ತೇವೆ. ಇದಿಷ್ಟು ಮಾಜಿ ಸಂಸದರಾಗಿರ್ತಕ್ಕಂಥ DK ಸುರೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡೆಯ, TV5 ಕನ್ನಡ, ಚನ್ನಪಟ್ಟಣ.